ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ರೆಸಿಪಿ. ಇವತ್ತು ನಾನು ಶಾಹಿ ಮಲಾಯಿ ಪನೀರ್ ಮಾಡ್ತಿದ್ದೇನೆ. ಇದು ಶಾಹಿ ಪನೀರ್ ಹಾಗೆ ಇರ್ತದೆ, ಆದ್ರೆ ಮಾಡುವ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ತುಂಬಾ ಈಸಿ ರೆಸಿಪಿ ಇದು. ನಿಮ್ಗೆ ಶಾಹಿ ಪನೀರ್ ಹೇಗೆ ಟೇಸ್ಟ್ ಬರ್ತದಲ್ಲ, ಸೇಮ್ ಬರ್ತದೆ. ಇದು ಖುಷಿ ಆಗ್ತದೆ ಮಾಡ್ಲಿಕ್ಕೆ, ತುಂಬಾ ಸುಲಭ ರೆಸಿಪಿ ಅಲ್ಲ ಹಾಗೆ. ಇದು ನೀವು ಮತ್ತೆ ಈ ಪರೋಟ ಅಥವಾ ನಾನ್ ಮತ್ತೆ ಕುಲ್ಚಾ ಜೊತೆ ಎಲ್ಲ ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ನಾವು ರೈಸ್ ಜೊತೆ ತಿಂದದ್ದು, ಅದರ ಟೇಸ್ಟ್ ಅಲ್ಟಿಮೇಟ್ ಇತ್ತು. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ಶಾಹಿ ಮಲಾಯಿ ಪನೀರ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ತುಂಬಾ ಈಸಿ ರೆಸಿಪಿ. ಮೊದಲಿಗೆ ನಾವೆಂತ ಮಾಡ್ಬೇಕಂದ್ರೆ, ಫಸ್ಟಿಗೆ ಪನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇದನ್ನು ಆಯಿಲ್ ಅಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಇದನ್ನು ತೆಗೆದಿಡಿರಿ. ಇನ್ನೊಂದು ಪಾತ್ರೆಯಲ್ಲಿ ನಾವು 3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಪೀಸ್ ದಾಲ್ಚಿನ್ನಿ ಹಾಕಿ, ಸ್ವಲ್ಪವೇ ಪೆಪ್ಪರ್, ಒಂದು 1/4 ಟೀ ಸ್ಪೂನ್ ಸಾಕು, ಒಂದು 4 ರಿಂದ 5 ಲವಂಗ ಮತ್ತೆ 3 ಏಲಕ್ಕಿ, ಇದನ್ನು ಹಾಕಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಒಂದು 4 ಈರುಳ್ಳಿಯನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಇದನ್ನು ಕೂಡ ಹಾಕಿ ಇದನ್ನು ಕೂಡ ಫ್ರೈ ಮಾಡಿ. ಇದು ಸ್ವಲ್ಪ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ನೋಡಿ, ಇಷ್ಟುವರೆಗೆ ಫ್ರೈ ಮಾಡಿ. ನಂತರ ಇದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ರಾನೆಸ್ ಹೋಗ್ಬೇಕು, ಅಷ್ಟುವರೆಗೆ ಫ್ರೈ ಮಾಡಿ. ಇದಾದ ನಂತರ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಸ್ವಲ್ಪ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಿ. ಮಸಾಲ ಒಳ್ಳೆಯಾಗಿ ಫ್ರೈ ಆಗಬೇಕು, ಅದು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ. ಈಗ ಒಂದು 3 ಟೀ ಸ್ಪೂನ್ ಕ್ಯಾಶ್ಯೂ ಮತ್ತೆ 2 ಟೀ ಸ್ಪೂನ್ ಕಸ್ಕಸ್ ಅನ್ನು ಗ್ರೈಂಡ್ ಮಾಡಿದ್ದೀರಿ. ಈಗ ನೋಡಿ, ಇದು ಎಣ್ಣೆ ಬಿಟ್ಟಿದೆ. ಅರ್ಧ ಕಪ್ ಅಷ್ಟು ಕರ್ಡ್ ಅನ್ನು ಈಗ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ನಾನು ಇದನ್ನೆಲ್ಲ ಸ್ಲೋ ಫ್ಲೇಮ್ ಅಲ್ಲೇ ಮಾಡ್ತಿದ್ದೇನೆ. ಸ್ವಲ್ಪ ಟೈಮ್ ತಾಗ್ತದೆ ಇದಕ್ಕೆ, ಆದ್ರೆ ಟೇಸ್ಟ್ ತುಂಬಾ ಒಳ್ಳೇದು ಬರ್ತದೆ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ಲೋ ಫ್ಲೇಮ್ ಅಲ್ಲಿ. ಇದು ಆಯಿಲ್ ಸಪ್ರೇಟ್ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಟ ಕ್ಯಾಶ್ಯೂ ಮತ್ತೆ ಕಸ್ಕಸ್ ಪೇಸ್ಟ್ ಉಂಟಲ್ಲ, ಅದನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದು ಕೂಡ ಒಳ್ಳೇದು ಫ್ರೈ ಆಗಬೇಕು. ಅದರ ನಂತರ ಅರ್ಧ ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಹೆಚ್ಚು ಫ್ರೈ ಆಗ್ಬೇಕು ಅಂತ ಏನಿಲ್ಲ, ಮಿಕ್ಸ್ ಮಾಡಿ, ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ.
ಈಗ ಇದಕ್ಕೆ 1 ಟೀ ಸ್ಪೂನ್ ರೋಸ್ಟೆಡ್ ಕಸೂರಿ ಮೇಥಿ, ಅಂದ್ರೆ ಕಸೂರಿ ಮೇಥಿಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಮತ್ತೆ ಹಾಕಿ, ಆಗ ಅದರ ಟೇಸ್ಟ್ ತುಂಬಾ ಒಳ್ಳೇದು ಬರ್ತದೆ. ನಾನು ರೋಸ್ಟ್ ಮಾಡಿ ಹಾಕ್ತೇನೆ. ಇದನ್ನು ಕೂಡ ಮಿಕ್ಸ್ ಮಾಡಿ ನಂತರ 1-2 ಕಪ್ ನೀರನ್ನು ಹಾಕಿ, ನಾನು ಅದು ಕಸ್ಕಸ್ ಮತ್ತು ಕ್ಯಾಶಿದು ಬೌಲಲ್ಲಿ ಸ್ವಲ್ಪ ಇದು ಪೇಸ್ಟ್ ತರ ಇತ್ತು, ಅದಕ್ಕೆ ನೀರು ಹಾಕಿದ್ದೇನೆ. ಇದು ಚೆನ್ನಾಗಿ ಕುದೀಲಿ. ರುಚಿಗೆ ತಕ್ಕ ಸೊಪ್ಪನ್ನು ಹಾಕಿ ನಂತರ ನಾವು ಫ್ರೈ ಮಾಡಿಟ್ಟ ಪನ್ನೀರನ್ನು ಕೂಡ ಹಾಕಿ ಇದನ್ನು ಕ್ಲೋಸ್ ಮಾಡಿ 3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಿರಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ನಮ್ಮ ಶಾಯಿ ಮಲೈ ಪನ್ನೀರ್ ರೆಡಿ ಆಗಿದೆ. ಇದು ನೀವು ರೋಟಿ, ತಂದೂರಿ ರೋಟಿ, ಕುಲ್ಚಾ, ನಾನ್ ಯಾವ್ದ್ರ ಜೊತೆ ಕೂಡ ತಿನ್ಬಹುದು. ತುಂಬಾ ಈಸಿ ರೆಸಿಪಿ ನೋಡಿದ್ರಲ್ವಾ? ಟ್ರೈ ಮಾಡಿ ನೋಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.